ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗಳಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸ್ಫೂರ್ತಿಯಾಗಿ ನಿಲ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಗಟ್ಟಿಯಾಗಿ ನಂಬ್ಕೊಂಡಿದ್ದೇವೆ. ಹಾಗಾಗಿ ಇವತ್ತಿನ ಈ ವಿಶೇಷವಾದಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಪಾದಾರ್ಪಣೆಯನ್ನು ಮಾಡಿದ್ದೀರಿ. ವಿಶೇಷವಾಗಿ ಹಳ್ಳಿಗಳಿಂದ ತಾಯಂದ್ರಗಳು ಬಂದಿದ್ದೀರಿ, ಯುವಕರು ಬಂದಿದ್ದೀರಿ, ಹಿರಿಯಕರು ಬಂದಿದ್ದೀರಿ. ಬಹುಶಃ ನಿಮ್ಮ ಮನಸ್ಸುಗಳಲ್ಲಿ ಪ್ರೀತಿ ಇಲ್ಲದೆ ಹೋಗಿದ್ರೆ ಬಹುಶಃ ನೀವು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಆದರೆ ಆ ಒಂದು ಪ್ರೀತಿ ಇವತ್ತೇನು ನಮಗೆ ಸದಾಕಾಲ ತೋರಿಸ್ಕೊಂಡ್ಬಂದಿದ್ದೀರಿ. ಅದರಲ್ಲೂ ವಿಶೇಷವಾಗಿ ಹಾಸನ ಜಿಲ್ಲೆನಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು 1962ನೇ ಇಸ್ವಿನಲ್ಲಿ ಅವತ್ತು ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಕ್ಕಬೇಕಾಗಿತ್ತು. ಆದರೆ ಕೊನೆಯ ಹಂತದ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟು ಕೈ ತಪ್ಪೋಯ್ತು. ಆದರೆ ಕ್ಷೇತ್ರದ ಜನತೆ, ಜಿಲ್ಲೆಯ ಜನತೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವತ್ತು ಇನ್ನೂ ಬಹಳ ಚಿಕ್ಕ ವಯಸ್ಸಿನ ಯುವಕರು. ಇಂಥ ಒಬ್ಬ ಯುವಕರು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಮಾದರಿ ಆಗ್ತಾರೆ ಅಂತಕ್ಕಂಥ ಚಿಂತನೆಯಿಂದ ನೀವೆಲ್ಲರೂ ಕರೆ ತಂದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ 62ನೇ ಇಸ್ವಿನಲ್ಲಿ ನೀವು ಚುನಾವಣೆಗೆ ನಿಲ್ಲಿಸಿ ಅವ್ರಿಗೆ ಗೆಲುವನ್ನು ತಂದುಕೊಡೋ ಮೂಲಕ ಸುದೀರ್ಘವಾದಂಥ 64 ವರ್ಷದ ರಾಜಕೀಯದ ಜೀವನದ ಉದ್ದಗಲಕ್ಕೂ ಕೂಡ ಹೋರಾಟ ಅನ್ನೋದನ್ನು ಒಂದು ಬಿಟ್ಟು ಬಹುಶಃ ಅವರು ಇನ್ಯಾವುದ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡಿಲ್ಲ. ಯಾವತ್ತಿಗೂ ಕೂಡ ಅಧಿಕಾರವನ್ನು ಅಂಟಿಕೊಂಡು ಕೂತ್ಕೊಳ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡಿದ್ದಾರೆ. ಬಹುಶಃ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೇನು ಇತ್ತೀಚಿನ ದಿನಗಳಲ್ಲಿ ಹೋರಾಟಗಳನ್ನ ಕೈಗೆತ್ಕೊಂಡಿದ್ದೇವೆ. ಇವತ್ತಿನ ಹೋರಾಟಗಳನ್ನ ನಾವು ನೋಡ್ಬೋದು. ಸುಮ್ಮನೆ ಬಂದು ಭಾಷಣ ಮಾಡ್ತಕ್ಕಂಥದ್ದು, 10 ನಿಮಿಷ ವೇದಿಕೆ ಮೇಲೆ ನಿಂತು ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಆದರೆ ಅವತ್ತಿನ ಹೋರಾಟಗಳು ಯಾವ ರೀತಿ ಇತ್ತು ಅಂದರೆ ಅದನ್ನು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಮೂಲ ಗುರಿಯನ್ನು ಇಟ್ಕೊಂಡು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜೀವನ ಪರ್ಯಂತ ಹೋರಾಟವನ್ನು ಮಾಡ್ಕೊಂಬಂದಿದ್ದಾರೆ. ಬಹುಶಃ ಹೋರಾಟದ ಪ್ರತಿಫಲವೇ ಇವತ್ತು ಈ ಜನತಾದಳ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ 25 ವರ್ಷಗಳ ಕಾಲ ನಿಮ್ಮಂಥ ಪುಣ್ಯಾತ್ಮ ತಂದೆ ತಾಯಂದಿರುಗಳು, ವಿಶೇಷವಾಗಿ ಮತ್ತೆ ಒತ್ತಿ ಹೇಳ್ತೀನಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ನಿಸ್ವಾರ್ಥವಾಗಿ ಇವತ್ತು ಈ ಪಕ್ಷಕ್ಕೆ ಸೇವೆಯನ್ನು ಸಲ್ಲಿಸಿದ್ದೀರಿ. ಬಹುಶಃ ಈ ವರ್ಷ ಕಾರ್ಯಕರ್ತರ ಚುನಾವಣೆ ಇದೆ. ಈ ಕಾರ್ಯಕರ್ತರ ಚುನಾವಣೆಯಲ್ಲಿ ನಮ್ಮ MP ಚುನಾವಣೆಗಳಲ್ಲಿ, MLA ಚುನಾವಣೆಗಳಲ್ಲಿ ನೀವು ಯಾವ ರೀತಿ ದುಡಿಮೆ ಮಾಡಿ ನಮ್ಮನ್ನ ಶಾಸಕ ಸ್ಥಾನಕ್ಕೆ ಕರೆ ತಗೊಂಡು ಹೋಗಿದ್ದೀರೋ ಅದೇ ರೀತಿ ಈ ಬಾರಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷದ ಕಾರ್ಯಕರ್ತರ ಕೈಗೆ ಅಧಿಕಾರದ ಚುಕ್ಕಾಣಿಯನ್ನು ಕೊಡಿಸ್ತಕ್ಕಂಥ ಪ್ರತಿಜ್ಞೆಯನ್ನ, ಶಪಥವನ್ನ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು, ರೇವಣ್ಣ ಸಾಹೇಬರ ಮುಂದೆ ನಾವೆಲ್ಲ ಕಾರ್ಯಕರ್ತರುಗಳು ಇವತ್ತು ನಮ್ಮ ಕಾರ್ಯಕರ್ತರ ಜೊತೆ ನಿಲ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನೀವೆಲ್ಲ ನೋಡಿರ್ಬೋದಣ್ಣ, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನ ಸರ್ಕಾರದ ಸಾಧನೆಗಳನ್ನ ಮುಂದಿಟ್ಕೊಂಡು, ಅಂದರೆ ಸಾಧನೆ ಏನಿಲ್ಲ, ಸಾಧನೆ ಶೂನ್ಯ, ಸಾಧನೆಯ ಹೆಸರಲ್ಲಿ ಕಾರ್ಯಕ್ರಮವನ್ನು ಮಾಡಿದರು. ಆ ಕಾರ್ಯಕ್ರಮ ಅವರ ಸಾಧನೆ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ದೇವೇಗೌಡರ ಕುಟುಂಬವನ್ನು ಯಾವ ರೀತಿ ನಾವು ಟೀಕಿಸ್ಬೋದು, ಜಿಲ್ಲೆಯಿಂದ ಓಡಿಸ್ತಾರಂತೆ. ದೇವೇಗೌಡರ ಕುಟುಂಬವನ್ನು ಕಾಂಗ್ರೆಸ್ನವರು ಜಿಲ್ಲೆಯಿಂದ ಓಡಿಸ್ತಾರಂತೆ. ಬಹುಶಃ ದೇವೇಗೌಡರು, ಕುಮಾರಣ್ಣವರು, ರೇವಣ್ಣವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿದೆಯಲ್ಲ, ಅದು ಯಾವತ್ತಿಗೂ ಕೂಡ ನಿಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾದಂಥ ಒಂದು ಸ್ಥಾನ ಪಡ್ಕೊಂಡಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಹಳ ಗಟ್ಟಿಯಾಗಿ ನಂಬಿದ್ದೇವೆ. ಕೊನೆಗೆ ಹಾಸನ ಜಿಲ್ಲೆನಲ್ಲಿ ಎಷ್ಟು ಜನ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ ಅಂದರೆ, ನಮ್ಮಲ್ಲೇ ತಿಂದು, ನಮ್ಮಲ್ಲೇ ಉಂಡು, ನೀವೇ ಬೆಳೆಸಿ, ನೀವೇ ಅರಸಿ, ಜನತಾದಳ ಪಕ್ಷದಿಂದ ಟಿಕೆಟ್ ತಗೊಂಡು ಗೆದ್ದು ಬೆಳೆದು ಉಂಡು ತಿಂದು ಕೊನೆಗೆ ಅಂತಿಮವಾಗಿ ತಿಂದಂಥ ಮನೆಗೆ ಎತ್ತ ತಾಯಿಗೆ ದ್ರೋಹ ಬಗೆತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕ. ಕಾಂಗ್ರೆಸ್ನವ್ರನ್ನ ಒಂದು ಪ್ರಶ್ನೆ ಕೇಳಬೇಕು, ಅಲ್ಲ ರೀ, ನಿಮಗೆ ಹಾಸನ ಜಿಲ್ಲೆ ಬಗ್ಗೆ ಅಷ್ಟೆಲ್ಲ ಚಿಂತೆ, ಅಷ್ಟೆಲ್ಲ ಕಾಳಜಿ ಇದ್ರೆ ಹಾಸನ ಜಿಲ್ಲೆಯವರು ಬೆಳಿಬೇಕು ಅನ್ನೋದಾದ್ರೆ ಉಸ್ತುವಾರಿ ಮಂತ್ರಿಗಳನ್ನ ಯಾರಪ್ಪ ಮಾಡಿದಿರಿ?
ಬೆಂಗಳೂರು ಅವ್ರು ಬೇಕಾ ಉಸ್ತುವಾರಿ ಮಂತ್ರಿಗಳು? ತುಮಕೂರು ಜಿಲ್ಲೆ ಅವ್ರು ಬೇಕಾ ಉಸ್ತುವಾರಿ ಮಂತ್ರಿಗಳು? ಹಾಸನ್ ಸ್ವಾಭಿಮಾನ ಎಲ್ಲಿಗೆ ಎತ್ಕೊಂಡೋಗಿ ಇಡ್ತಾ ಇದ್ದೀರಪ್ಪ ನೀವು? ಹಾಸನಲ್ಲಿ ಯಾರಿಲ್ವೇ? ಅಲ್ಲ, ಅದು ನಿಮ್ಮ ಪಾರ್ಟಿಗೆ ಬಿಟ್ಟಂತ ವಿಚಾರ. ಆ ಪುಣ್ಯಾತ್ಮನ್ ನೀವು ಮಂತ್ರಿ ಮಾಡ್ತಿರೋ ಅಥವಾ ನೀರಲ್ಲಿ ಬಿಡ್ತಿರೋ ಇನ್ನೊಂದು ಕಡೆ ಚೆಲ್ತಿರೋ ನನಗೆ ಗೊತ್ತಿಲ್ಲ. ನಮಗನ್ಸಿದ ವಿಚಾರ ನಾನು ಮುಂದೆ ಇಟ್ಟಿದ್ದೀನಿ. ಹಾಗಾಗಿ ಒಂದು ಮಾತನ್ನ ಹೇಳ್ತೇನಣ್ಣ, ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತಿಲ್ಲಿ ಕೂತಿದ್ದಾರೆ. ಕುಮಾರಣ್ಣ ಅವ್ರನ್ನ ಪ್ರೀತಿಸ್ತಕ್ಕಂಥ ವರ್ಗ ಇಡೀ ರಾಜ್ಯದಲ್ಲಿ ಒಂದೆಡೆ ಇದ್ರೆ, ಹಾಸನ್ ಜಿಲ್ಲೆನಲ್ಲಿ ಕುಮಾರಣ್ಣನ ನೀವು ಎಷ್ಟು ಆರಾಧಿಸ್ತೀರಾ ಅಂತಕ್ಕಂಥದ್ದನ್ನ ಬಹುಶಃ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಕಣ್ಣಾರೆ ನೋಡಿದ್ದೇನೆ. ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಿದ್ದಾಗ ಸನ್ಮಾನ್ಯ ಎಚ್ ಡಿ ರೇವಣ್ಣ ಸಾಹೇಬರು ಅವರ ಜೊತೆಯಲ್ಲಿ ಸಚಿವ ಸಂಪುಟದಲ್ಲಿ ಮಂತ್ರಿಗಳಿದ್ದಾಗ ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ ಕೂತು ಹಾಸನ್ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಇವತ್ತು ಕುಮಾರಣ್ಣ ಅವರು ಬಹುಶಃ ಕಳೆದ 20 ವರ್ಷ ಆಗಿದೆ, 20 ವರ್ಷದಿಂದ ಕೊಡಕ್ಕಾಗದೇ ಇರತಕ್ಕಂಥ ಕೊಡುಗೆಗಳು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಡಿಗ್ರಿ ಕಾಲೇಜ್ಗಳಿರ್ಬೋದು, ಹೈಸ್ಕೂಲ್ಗಳಿರ್ಬೋದು, ನಾನಾ ರೀತಿ ಕಾಲೇಜ್ಗಳು ಇವತ್ತು ಐತಿಹಾಸಿಕವಾದಂಥ ಒಂದು ತೀರ್ಮಾನ ತಗೊಳ್ತಕ್ಕಂಥದಕ್ಕೆ ಒಂದ್ ಕಡೆ ರೇವಣ್ಣ ಅವರು, ಒಂದ್ ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಿರ್ತಕ್ಕಂಥ ನಿರ್ಣಯ ಬಹುಶಃ ಇದು ಯಾವತ್ತಿಗೂ ಕೂಡ ಶಾಶ್ವತವಾಗಿ ಉಳಿಯುತ್ತೆ. ಪ್ರತಿ ಹೋಬಳಿ ಮಟ್ಟದಲ್ಲೂ ಕೂಡ ಇವತ್ತು ನಮ್ಮ ಮಕ್ಕಳುಗಳು, ಜಿಲ್ಲೆಯ ಮಕ್ಕಳುಗಳು ಓದಿ ವಿದ್ಯಾವಂತರಾಗಬೇಕು. ಓದಿ ವಿದ್ಯಾವಂತರಾಗಿ ಉನ್ನತವಾದಂಥ ಒಂದು ಸ್ಥಾನದಲ್ಲಿ ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕ್ತಕ್ಕಂಥ ಒಂದು ವಾತಾವರಣವನ್ನ ಇವತ್ತು ಹಾಸನ್ ಜಿಲ್ಲೆಯ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು, ರೇವಣ್ಣ ಅವರು ಇಬ್ರು ಸೇರಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಮರೀಲಿಕ್ಕಾಗೋದಿಲ್ಲ. ಬಹುಶಃ ಮಾತನಾಡ್ತಕ್ಕಂಥದಕ್ಕೆ ಇನ್ನಷ್ಟು ಹಲವಾರು ನಾಯಕರುಗಳಿದ್ದಾರೆ. ಒಂದೆರಡು ವಿಚಾರವನ್ನ ಮಾತನಾಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಒಂದು ವಿಚಾರ ಕಾಡ್ತಾ ಇದೆ ಅನ್ಸುತ್ತೆ. ಯಾಕಂದ್ರೆ ನಾನು ಹಳ್ಳಿಗಳಿಗೆ ಹೋದಾಗ ಹಳ್ಳಿಗಳಲ್ಲಿ ತಾಯಂದ್ರುಗಳು, ಹಿರಿಯಕರು, ಯುವಕರು ಒಂದೇ ಮಾತನ್ನ ಹೇಳ್ತಾರೆ ನನಗೆ, ಅಪ್ಪ ಕುಮಾರಣ್ಣನ ಚೆನ್ನಾಗಿ ನೋಡ್ಕೊಳಪ್ಪ, ಈ ರಾಜ್ಯದ ಆಸ್ತಿ ಕಣೆಯ ಅವರು, ಅವ್ರ ಆರೋಗ್ಯವಾಗಿ ಇರಬೇಕು, ಈ ರಾಜ್ಯಕ್ಕೆ ಅವರ ಸೇವೆ ಇನ್ನೂ ಈ ರಾಜ್ಯಕ್ಕೆ ಬೇಕಿದೆ. ರಾಜ್ಯ ಸ್ವರ್ಗೋಗಿದೆ, ರಾಕ್ಷಸರ ಕೈಯಲ್ಲಿ ಸಿಕ್ಕಿ ಈ ರಾಜ್ಯ ಸಂಪತ್ತು ಭರಿತವಾದಂಥ ನಾಡನ್ನ ಪ್ರತಿ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಇಂಥ ಲೂಟಿಕೋರನ್ನ ಮೆಟ್ಟಿ ನಿಲ್ತಕ್ಕಂಥ ಒಬ್ಬ ನಾಯಕತ್ವ ಈ ಕರ್ನಾಟಕ ಮಣ್ಣಿನಲ್ಲಿ, ಹಾಸನ್ ಮಣ್ಣಿನಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 3ನೇ ಬಾರಿ 2028ರಲ್ಲಿ ಇವತ್ತು ಈ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ. ನಿಖಿಲ್ ಕುಮಾರಸ್ವಾಮಿನ 3 ಬಾರಿ ರಾಜಕೀಯದ ಷಡ್ಯಂತ್ರಕ್ಕೆ ಸೋಲಿಸಿರ್ಬೋದು. ನಾನು ತಲೆ ಕೆಡಿಸ್ಕೊಳ್ತಕ್ಕಂಥವನಲ್ಲ, ನಾನು ದೇವೇಗೌಡರು ಸಾಹೇಬರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು. ನಾನು ಧೃತಿ ಕೆಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅಧಿಕಾರಕ್ಕೋಸ್ಕರ ನಾನು ಇವತ್ತು ಈ ಸಮಾಜದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಬಂದು ಪ್ರೀತಿಯಿಂದ ಕರೀತಕ್ಕಂಥ ಜನಗಳು, ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ, ಅವ್ರು ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ನಾಳೆ ಏನಾಗ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ, ಅದು ನನ್ನ ಹಣೆ ಬರ. ಜನ ತೀರ್ಮಾನ ಮಾಡ್ತಾರೆ, ಆ ಭಗವಂತ ಹಾಸನಾಂಬೆ ತಾಯಿ ತೀರ್ಮಾನ ಮಾಡ್ತಾರೆ. ಆದರೆ ಒಂದು ನನಗೆ ಇರ್ತಕ್ಕಂಥ ಒಂದೇ ಚಿಂತೆ, ನನಗಿರ್ತಕ್ಕಂಥದ್ದು ಒಂದೇ ಇವತ್ತು ನನ್ನ ಮುಂದೆ ಗುರಿ, ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅನ್ನೋದು ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆ ಅಷ್ಟೇ ಅಲ್ಲ. ಜನರೊಂದಿಗೆ ಜನತಾದಳ 52 ಕ್ಷೇತ್ರದಲ್ಲಿ ನಾನೇನು ಹಲವಾರು ದಿನಗಳು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿದ್ದೆ. ಮೊದಲನೇ ಹಂತ ಮುಗಿಸಿದ್ದೇನೆ, 2ನೇ ಹಂತಕ್ಕೆ ಕಾಲಿಡ್ತಾ ಇದ್ದೇನೆ. ಸುಮಾರು 9,000 ಕಿಲೋಮೀಟರ್ ರಾಜ್ಯ ಪ್ರವಾಸ ಮಾಡಿ ಬಂದಿದ್ದೇನೆ. ಮೊದಲನೇ ಹಂತದಲ್ಲಿ ಜನ ಎಲ್ಲಿ ಹೋದ್ರು ಕೂಡ ಒಂದೇ ಮಾತು ಹೇಳ್ತಾರೆ, ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಒಂದು ಅಲ್ಪಾವಧಿ ಇದ್ರೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅವರು ನೀಡಿರ್ತಕ್ಕಂಥ ಯೋಜನೆಗಳು ಬಹುಶಃ ಇವತ್ತು ಮನೆ ಮನೆ ಮಾತಾಗಿದೆ. ಕುಮಾರಣ್ಣ ಅವ್ರು ಬಂದ್ರೆ ಮತ್ತೆ ಈ ರಾಕ್ಷಸರ ಕೈಯಿಂದ ಈ ರಾಜ್ಯವನ್ನ ತಪ್ಪಿಸಿ ರಾಮ ರಾಜ್ಯವಾಗಿ ಕಟ್ಟತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಆಗೇ ಆಗ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತ ಬಂಧುಗಳು ದಯಮಾಡಿ ಇನ್ನೊಂದು 2.5 ವರ್ಷ ಇದೆ, ಹಲವು ದಿನಗಳಿದೆ, 18 ಗಂಟೆಗಳು ನಿಮ್ ಜೊತೆ ಪ್ರತಿನಿತ್ಯ ನಾನು ದುಡಿಲಿಕ್ಕೆ ಸಿದ್ಧ ಇದ್ದೇನೆ. ನೀವೆಲ್ಲಿ ಕರೆದ್ರು ಬರ್ತೇನೆ, ನೀವೇನು ಹೇಳಿದ್ರು ಮಾಡ್ತೇನೆ. ಪಕ್ಷಕ್ಕೋಸ್ಕರ ಗಟ್ಟಿ ನಾಯಕತ್ವವನ್ನ ಕಟ್ಟೋಣ, ಹೊಸಬರಿಗೆ ಅವಕಾಶವನ್ನ ಕೊಡೋಣ, ಹಿರಿಯರ ಮಾರ್ಗದರ್ಶನವನ್ನ ತಗೋಣ. ಒಟ್ಟಾರೆಯಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ಇಳಿ ವಯಸ್ಸಿನಲ್ಲಿ
93 ವರ್ಷ ವಯಸ್ಸು. ಲೋಕಸಭೆ ಸದನದ ಒಳಗಡೆ ಯಾವ ಒಬ್ಬ ಸಂಸದ ಬರ್ಲಿಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣಾರೆ ನಾನು, ಸೂರಜ್ಜು, ರೇವಣ್ಣ ಸಾಹೇಬ್ರು, ನಮ್ಮ ಕುಟುಂಬದವ್ರು ನೋಡಿದ್ದೇವೆ. ದೇವೇಗೌಡರು ಸಾಹೇಬ್ರು ಒಂದು ದಿನ ಸಂಸತ್ಗೆ ಹೋಗದೆ ಇರ್ತಕ್ಕಂಥ ಒಂದು ದಿನ ಇಲ್ಲ. ಈ ವಯಸ್ಸಿನಲ್ಲಿ ಹೋಗ್ತಾರೆ. ಯಾತಕ್ಕೋಸ್ಕರ ದೇವೇಗೌಡರು ಸಾಹೇಬ್ರು ಸಂಸತ್ಗೆ ಹೋಗ್ತಾರೆ? ನಮ್ಮ ಕನ್ನಡ ನಾಡಿನ ನೆಲ, ಜಲ, ಭಾಷೆ, ಸ್ವಾಭಿಮಾನವನ್ನ ಉಳಿಸ್ತಕ್ಕಂಥದ್ದಕ್ಕೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ಇಳಿ ವಯಸ್ಸಿನಲ್ಲಿ ಹೋರಾಟ ಮಾಡಬೇಕಾದ್ರೆ ಇವತ್ತು ನಮ್ಮಂತ ಚಿಕ್ಕ ವಯಸ್ಸಿನ ಹುಡುಗರುಗಳು, ನನಗೂ ವಯಸ್ಸಾಯ್ತು, ನಾನೇನು ಚಿಕ್ಕವನೇನಲ್ಲ, 38 ಆಗೋಯ್ತು. ಆದರೂ ರಾಜಕಾರಣದಲ್ಲಿ ಬಹುಶಃ 38 ಇನ್ನೂ ಚಿಕ್ಕ ವಯಸ್ಸು ಅನ್ಕೊಂಡಿದ್ದೇವೆ, ನಮಗೂ ಸೂರಜ್ಗೂ ಎಲ್ಲ. ಹಾಗಾಗಿ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ಇವತ್ತು ಕುಟುಂಬ ಅಂದರೆ ದೇವೇಗೌಡರ ಕುಟುಂಬ ಮಾತ್ರ, ಕಾರ್ಯಕರ್ತರು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬ, ದೇವೇಗೌಡರ ಕುಟುಂಬ ಮಾತ್ರ ಇವತ್ತು ಕುಟುಂಬ ಅಂತಕ್ಕಂಥದ್ದನ್ನ ನಾವು ಅನ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಇನ್ನೂ ಸಾಕಷ್ಟು ಜನ ಮಾತನಾಡ್ತಕ್ಕಂಥದ್ದಿದೆ. ಇವತ್ತು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬಂದು ಸೇರಿರುವಂಥದ್ದು ಬಹುಶಃ ಇದು ನಾವು ಎಂದೂ ಕೂಡ ಮರೀಲಿಕ್ಕಾಗೋದಿಲ್ಲ. ಒಂದು ಕೊನೆಯದಾಗಿ ಹೇಳ್ತೇನೆ, ಯಾರೂ ಕೂಡ ಕುಮಾರಣ್ಣನ ಆರೋಗ್ಯದ ವಿಚಾರದಲ್ಲಿ ಕಿಂಚಿತ್ತು ಚಿಂತನೆ ಮಾಡಬೇಡಿ. ನಿಮ್ಮಂಥ ತಂದೆ ತಾಯಂದ್ರಗಳ ಪ್ರಾರ್ಥನೆ ಇವತ್ತು ಹಾಸನ ನಾಡಿನ ನಮ್ಮ ಮಣ್ಣಲ್ಲಿ ನಿಂತು ಹೇಳ್ತಾ ಇದ್ದಾನೆ, ಹಾಸನಾಂಬೆಯ ಒಂದು ಅನುಗ್ರಹ, ಅವರ ತಂದೆ ತಾಯಿ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳು 100ಕ್ಕೆ 100ರಷ್ಟು ಅವ್ರಿಗೆ ಶ್ರೀರಕ್ಷೆ ಆಗಿ ನಿಲ್ಲುತ್ತೆ. ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು ಶತಾಯುಷಿಗಳಾಗಿ ಇವತ್ತು ನಮ್ಮ ನಾಡು ಮತ್ತು ನಮ್ಮ ದೇಶದ ಸೇವೆ ಮಾಡ್ತಕ್ಕಂಥ ದಿನ ಇನ್ನು ಸಾಕಷ್ಟು ನಮ್ಮ ಕಣ್ಣು ಮುಂದೆ ಬರಲಿದೆ. ಹಾಗಾಗಿ ನಾವು ನೀವು ಎಲ್ಲರೂ ಸೇರಿ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಕೊನೆಯದಾಗಿ ಮತ್ತೆ ಮನವಿ ಮಾಡ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯ ತುಂಬಿದ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಭೂತರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಈ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ